ಇವತ್ತು ನೀವು ಭಾರತದ ಸಂವಿಧಾನವನ್ನು ನೀವು ತೆರೆದ್ರೆ ಅದರಲ್ಲಿ ಬುದ್ಧನ ಭಾವಚಿತ್ರ, ತದನಂತರದಲ್ಲಿ ಬಸವಣ್ಣನವರ ಭಾವಚಿತ್ರ ಬರ್ತಿತ್ತು. ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ, ಕುವೆಂಪು ಅವರು ಕೂಡ ಹೇಳ್ತಾರೆ, ಇದು ಏನು ಕಾರ್ತಿಕ ಮಾಸದಲ್ಲಿ ಕಗ್ಗತ್ತಲೇ ಹುಟ್ಟಿದಂತ ದೀಪ ಇದು ಅಂತ ಹೇಳ್ತಾರೆ. ಹಾಗೆ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಇದಕ್ಕಿಂತ ಪೂರ್ವದಲ್ಲಿ ಅಧ್ಯಯನ ಮಾಡಿದ್ರೆ ನನ್ನ ವಿಚಾರಧಾರೆಗಳು ಇನ್ನೂ ಕೂಡ ಬೇಕಾದಷ್ಟು ಸಂವಿಧಾನದಲ್ಲಿ ಅಡಕವಾಡಬಾರ್ದಾಯ್ತು, ನಾನು ಒಂದಿಷ್ಟು ಮಾತ್ರ ವಚನ ಸಾಹಿತ್ಯವನ್ನು ತಾಂಡಿದ್ದೀನಿ ಅಂತ. ಹಂಗೆ ಇಂಥ ಒಂದು ವಚನ ಸಾಹಿತ್ಯ ಹೇಗೆ ಡಾಕ್ಟರ್ ಫಾಕು ಅಳಕಟ್ಟಿಯವರಿಂದ ನೆನಪಿಗೆ ಬಂತು, ಇದು ನೆನೆಗುಂದಿಗೆ ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮೈಸೂರಿನ ಸುತ್ತೂರಿನ ಮಠ ಇಂದಿನ ಜಗದ್ಗುರುಗಳು ಅಭಿಪ್ರಾಯಪಟ್ಟು ಶರಣ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದ್ದಾರೆ. ಮಕ್ಕಳೇ, ಈ ಶರಣ ಸಾಹಿತ್ಯ ಪರಿಷತ್ತು ಈಗಾಗಲೇ ಶತಮಾನವನ್ನು ಪೂರೈಸ್ತಾ ಇದೆ. ಈ ನಾಡಿನಲ್ಲಿ ಶರಣರು ನೀಡಿದಂತಹ ಸಂದೇಶಗಳನ್ನು ಯಾವುದೇ ಜಾತಿ ಇಲ್ಲ, ಧರ್ಮವಿಲ್ಲ, ವರ್ಗ ಇಲ್ಲ, ಲಿಂಗ ತಾರತಮ್ಯವಿಲ್ಲದೆ ಎಲ್ಲರಿಗೂ ಉಣಬಡಿಸುವಂತ ಏಕೈಕ ಸಾಹಿತ್ಯವನ್ನು ನೀಡುವಂತ ಕೆಲಸವನ್ನ ಶರಣ ಸಾಹಿತ್ಯ ಪರಿಷತ್ತು ಮಾಡ್ತೈತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ತಾಲೂಕು ಏನು ಶರಣ ಸಾಹಿತ್ಯ ಪರಿಷತ್ತು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಮನಸ್ಸಾರೆ ಕೇಳಿದಿರಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಉತ್ತಮವಾದಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾದಂತ ನಮ್ಮ ಹೇಳ್ತಾ ಇದ್ರು ನಮ್ಮ ದೊಡ್ಡರೇಗೌಡರು, ನಾವಿವತ್ತು ತಿಳಿಸ್ಬೇಕಾದ ಯಾರಿಗಪ್ಪ ಅಂತಂದ್ರೆ, ಯಾರೋ ಒಬ್ರು ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ ಅಂತ ಹೇಳ್ತಾರೆ ಬಸವಣ್ಣರು. ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ, ಮುಪ್ಪಂದಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವನ ಅಂತ. ಅಂದ್ರೆ ಯಾವಾಗ ನಾವು ಇಂಥ ವಿಚಾರಗಳನ್ನು ತಿಳ್ಕೋಬೇಕು, ಯಾವಾಗ ಲಿಂಗ ಪೂಜೆಯನ್ನು ಮಾಡಬೇಕು, ಯಾವಾಗ ಕಾಯಕವನ್ನು ಮಾಡಬೇಕು, ಯಾವಾಗ ಆರೋಗ್ಯ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಸದೃಢವಾಗಿದ್ದಾಗ ಮಾತ್ರ ತಿಳ್ಕೋಬೇಕು. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲರೂ ಕೂಡ ತಿಳ್ಕೋಬೇಕು. ನಾನು ಮೊನ್ನೆನೂ ಕೂಡ ಒಂದು ಭಾಷಣದಲ್ಲಿ ಹೇಳ್ತೈತಿ, ನಿಮ್ಮ SSLC ಅಂಕಗಳು ಪರಿಗಣನೆ ಬರಲ್ಲ, ನಿಮ್ಮ PUC ಅಂಕಗಳು ಪರಿಗಣನೆಗೆ ಬರಲ್ಲ. ನೀವೇನೇ ತೆಗೆದಿದ್ರು ನೀಟು ಇನ್ನೇನು ಹಲವಾರು ಪರೀಕ್ಷೆ ಬರ್ತಾವಲ್ಲ, ಅದೆಲ್ಲವಕ್ಕೂ ಕೂಡ ಇಂಥವು ಜನರಲ್ ಮಾರ್ಕ್ಸ್ ಆಗ್ತವೆ. ಅದರಿಂದ ನೀವು ನೆನಪಿಟ್ಕೋಬೇಕು. ಆ ದಿಸೆಯಲ್ಲಿ ನಿಮಗೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ದಯಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ತಡವಾಗಿ ಬಂದರೂ ಕೂಡ ಬೇಲೂರು ತಾಲೂಕು ಜನಪದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ YS ಸಿದ್ದೇಗೌಡರಿಗೆ ನಾನು ತಮ್ಮೆಲ್ಲರ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದುವರೆಗೂ ಕೂಡ ಕಾರ್ಯಕ್ರಮ ಬಹಳ ಸುಂದರವಾಗಿ ಬಂದಿದೆ. ತಮ್ಮೆಲ್ಲರಿಗೂ ಕೂಡ ವಂದಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಿಕಾ ಮಿತ್ರರು ವಿಶೇಷವಾಗಿ ಬಂದರೆ ಅವರಿಗೆ ನಾವು ಬಸವಣ್ಣನವರ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿದೆ. ಬಸವಣ್ಣ ನಾವು ಒಂದು ತೀರ್ಮಾನ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಆರ, ಶಾಲು, ಪೇಟ ಇವುಗಳಿಂದ ಹೊರತುಪಡಿಸಬೇಕು ಅನ್ನೋದು ನಮ್ಮದು